ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 20-30 ನಾರ್ತ್ ಫೇಸ್ ಫರ್ನಿಶ್ಡ್ ಹೌಸ್, ಫುಲ್ಲಿ ಫರ್ನಿಶ್ಡ್ ಹೌಸ್. ಕ್ಲಾಸ್ 1 ಕ್ವಾಲಿಟಿ ಮೆಟೀರಿಯಲ್ ಹಾಕಿರೋದು, ಕೆಲಸನೂ ನೀಟಾಗಿ ಮಾಡಿದ್ದಾರೆ. ಈ ಥರ ಮನೆಗಳು ಒಂದು 50 ಹುಡುಕಿದ್ರೆ ಒಂದೇ ಒಂದು ಈ ಥರ ಮನೆ ಸಿಗೋದು. ಈ ಥರ ಕೆಲಸ, ಈ ಥರ ಫಿನಿಶಿಂಗ್, ಲೊಕೇಶನ್, ಇದು ಒಂದೇ ಮನೆ 50 ಮನೆಯಲ್ಲಿ ಇರೋದು ಅಂತ ಅಂದ್ಕೊಳ್ಳಿ. ಈಗ ತೋರಿಸ್ತೀನಿ. ನಾರ್ತ್ ಫೇಸ್ ನೋಡ್ಕೊಳ್ಳಿ. ಮತ್ತು ಪ್ಲಾನಿಂಗು ಭಾಳ ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಬೀಮ್ ಕಾಣ್ತಾಯಿದೆ ನೋಡಿ, ಪಿಲ್ಲರ್ ಮೇಲೆ ಬೀಮು. ಇದು ಯಾರೂ ಹಾಕಲ್ಲ, ಇವ್ರು ಹಾಕಿದ್ದಾರೆ. ಇದು ಹಾಕಿ ಆ ಬೀಮ್ ಮೇಲೆ ವಾಲ್ ಕೂರಿಸಿರೋದು. ಅದರಿಂದ ಮನೆ ಡೈಮೆನ್ಷನ್ನು ಜಾಸ್ತಿ ಬಂದಿದೆ. ಕಿಚನಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋ ಥರನೂ ಫೆಸಿಲಿಟಿ ಮಾಡಿದ್ದಾರೆ. ಬೀಮ್ ಕಾಣ್ತಾ ಇದೆ, ಈ ಬೀಮ್ ಇರಬೇಕು. ಈ ಬೀಮ್ಗೆಲ್ಲ ಎಕ್ಸ್ಟ್ರಾ ಖರ್ಚು ಬರ್ತದೆ. ಈಗ ನಾನು ಪೋರ್ಟಿಕೋ ಒಳಗಡೆ ಬಂದಿದ್ದೀನಿ ನೋಡಿ. ಇದು ಸಂಪ್ ಟ್ಯಾಂಕ್, ಮುಂದ್ಗಡೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ. ಪ್ಲಾನಿಂಗ್ ಭಾಳ ಚೆನ್ನಾಗಿದೆ ನೋಡಿ. ಇದು ಗ್ಯಾಸ್ ಸಿಲಿಂಡರ್ ಲೆಫ್ಟಲ್ಲಿ ಇಡಕ್ಕೆ ಮಾಡಿದ್ದಾರೆ ನೋಡಿ. 100% ಫಸ್ಟ್ ಟೀಕ್ ಹಾಕಿರೋದು. ಇದೆಲ್ಲ 4x8 ಡೈಮೆನ್ಷನ್ದು ಚೌಕಟ್ಟೆ ಹಾಕಿದ್ದಾರೆ ನೋಡಿ. ಇದು ಬ್ರಾಸ್ದು ಇಂಚಸ್ ಹಾಕಿದ್ದಾರೆ ನೋಡಿ, ಇಂಚಸ್ ತೋರಿಸ್ತಾರೆ. ಇದು ಬ್ರಾಸ್ತಿ ಹಾಕಿದ್ದಾರೆ ಎಲ್ಲ ಕಡೆ, ಬೆಡ್ರೂಮ್ಗೆ ಪ್ರತಿಯೊಂದಕ್ಕೂ ನೋಡಿ. ಫ್ಲೋರಿಂಗ್ ಗ್ರಾನೈಟ್ ಹಾಕಿದ್ದಾರೆ, ಫುಲ್ ಸ್ಲ್ಯಾಬ್ ಹಾಕಿರೋದು. ಜೈಂಟೇ ಕಾಣೋದು ನಿಮಗೆ, ಆ ಥರ ಕೆಲಸ ಮಾಡಿದ್ದಾರೆ. TV ಕ್ಯಾಬಿನೆಟ್, ರೈಟ್ ಸೈಡಲ್ಲಿ ಕಾಣ್ತಾ ಇದ್ದಾರೆ, ಅದು ಬೆಡ್ರೂಮು. ಅದ್ರ ಪಕ್ಕದಲ್ಲಿ ಪೂಜಾ ರೂಮು, ಅದ್ರ ಪಕ್ಕದಲ್ಲಿ ಲೆಫ್ಟಲ್ಲಿ ಕಿಚನ್. ಕಿಟಕಿ ಎಲ್ಲ ದೊಡ್ಡದಾಗಿ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಸಿಂಪಲ್ಲಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ಈ ಥರ ಕೆಲಸ ಮಾಡಬೇಕು ಅಂತಂದರೆ ಕೆಲಸದವರು ಹಂಗೆ ಇರಬೇಕು, ಖರ್ಚು ಮಾಡೋರು ಹಂಗೆ ಇರಬೇಕು. ಆ ರೀತಿ ಆವಾಗಲೇ ಕೆಲಸ ಈ ಥರ ಆಗೋದು, ಇಲ್ಲಾಂದರೆ ಆಗೋಲ್ಲ. ಇವರು ಮೊದಲಿಂದ ಇದು ಚಿಕ್ಕ ವಯಸ್ಸಿಂದನೇ ಕೆಲಸ ಮಾಡ್ಸ ಈಗ ಖುದ್ದಾಗೆ ಶುರು ಮಾಡಿದ್ದು ಈಗ ಇವರು ನೋಡಿ. ಪೂಜಾ ರೂಮ್ ಇದು, ಕಲರ್ ಮ್ಯಾಚಿಂಗ್ ಆಗಲಿ ಪ್ರತಿಯೊಂದೂ ಕ್ಲಾಸ್ 1 ಮೆಟೀರಿಯಲ್ ಹಾಕಿದ್ದಾರೆ. ಮತ್ತು ಕೆಲಸದ್ದು ನೀಟ್ನೆಸ್ಸು ಅದೇ ಥರ ಇದೆ. ಈ ಕೆಲವು ಮನೆಗಳಲ್ಲಿ ಜೈಂಟು ಬಿಟ್ಕೊಂಡು ಗ್ಯಾಪ್ ಸಿಕ್ಕಾಪಟ್ಟೆ ಇರ್ತದೆ, ಆ ಥರದ್ದೆಲ್ಲ ಎಲ್ಲೂ ಬಂದಿಲ್ಲ ಈ ಕಡೆ ನೋಡಿ. ಇದು ಕಿಚನ್, ಫುಲ್ಲಿ ಲೋಡೆಡ್ ಕಿಚನ್ ಕ್ಯಾಬಿನೆಟ್ ಫುಲ್ ಎಲ್ಲ ಕಡೆನೂ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ ನೋಡಿ. ಕಿಚನ್ ಕ್ಯಾಬಿನೆಟ್ ಎಷ್ಟು ನೀಟಾಗಿ ಮಾಡಿದ್ದಾರೆ. ಮತ್ತು ನಲ್ಲಿ ಹಾಕಿದರೆ ಎಲ್ಲ ಜಾಗ್ವಾರ್ ನಲ್ಲಿನೇ ಹಾಕಿರೋದು. ನೋಡಿ, ಕಿಚನ್ ಟೈಲ್ಸ್ ಸಿಂಪಲ್ಲಾಗಿ ಹಾಕಿದ್ದಾರೆ. ಏನು ಗೋಜಲಿಲ್ಲ, ಅಸಹ್ಯ ಕಾಣೋ ಥರ ಏನೂ ಇಲ್ಲ. ಜಾತ್ರೆ ಎಲ್ಲೂ ಮಾಡಿಲ್ಲ ನೋಡಿ. ಮೇಲ್ಗಡೆ ರಾಫ್ಟರ್ ಕೂಡ ಮಾಡಿದ್ದಾರೆ. ನೋಡಿ ಎಲ್ಲ ಕಡೆನೂ ಫುಲ್ ಟೀಕು, ಫಸ್ಟ್ ಟೀಕ್ ಆಗಿರೋದು ನೋಡಿ. ಕಿಚನಲ್ಲಿ ಈ ಥರ ಫ್ರಿಡ್ಜ್ಗೆ ಜಾಗ ಎಲ್ಲೂ ಬಿಡೋಕ್ಕಿಲ್ಲ 20-30ರಲ್ಲಿ, ಬಟ್ ಇವ್ರು ಬಿಟ್ಟಿದ್ದಾರೆ ನೋಡಿ. ಇದು ಯುಟಿಲಿಟಿ, ಇಲ್ಲಿ ಗ್ಯಾಸ್ ಸಿಲಿಂಡರ್ ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಮತ್ತು ಮನೆ ಒಳಗಡೆ ಹೋಗ್ತಾಯಿದ್ದೀನಿ. ಫ್ಲೋರಿಂಗ್ದು ಪಾಲಿಷ್ ನೋಡಿ ಯಾವ ಥರ ಆಗಿದೆ, ಎಷ್ಟು ನೀಟಾಗಿದೆ ಅಂತಂದರೆ. ಆಮೇಲೆ ಪೇಂಟ್ ನೋಡಿ ಯಾವ ಥರ ಹೊಡೆದಿದ್ದಾರೆ, ಮತ್ತು ಎಷ್ಟು ನೀಟಾಗಿ ಕಾಣ್ತಾಯಿದೆ. ಎಲ್ಲೂ ಜೈಂಟು ಎಲ್ಲೂ ಕಾಣ್ತಾ ಇಲ್ಲ. ಈಗ ನೋಡಿ ಡ್ರಾಯ್ಸ್ ಎಲ್ಲ ಕೊಟ್ಟಿದ್ದಾರೆ TV ಕ್ಯಾಬಿನೆಟ್ಗೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು ನೋಡಿ. ಈ ಬೆಡ್ರೂಮ್ಗೂ ಇಂಚಸ್ ನೋಡಿ, ಬೆಡ್ರೂಮ್ಗೂ ಬ್ರಾಸ್ತು ಇಂಚಸ್ ಹಾಕಿದ್ದಾರೆ. ಈಗ ಸುಮಾರು ಕಡೆ ಬ್ರಾಸ್ತು ಹಾಕಲ್ಲ, ಬರೀ ಮಾಮೂಲಿ ಕಬ್ಬಣದ್ದು ಇರುತ್ತಲ್ಲ ಆ ಥರದ್ದು ಹಾಕ್ತಾರೆ. ನೋಡಿ. RCCಗೆ ಎಲ್ಲೋ ಫಾಲ್ ಸೀಲಿಂಗ್ ಮಾಡಿಲ್ಲ ಇವರು. ವಾರ್ಡ್ರೂಪ್ ಸ್ಲೈಡಿಂಗ್ ಡೋರು ಮತ್ತು
ಸೀಕ್ರೆಟ್ ಲಾಕ್ಸ್ ಎಲ್ಲ ಇದೆ ಇದರಲ್ಲಿ ನೋಡಿ. ಇದನ್ನು ಅಷ್ಟೇ ಬ್ರಾಸ್ತೆ ಹಾಕಿದ್ದಾರೆ. ಈ ಬೆಡ್ರೂಮ್ ಡ್ರಾಯರ್ಸ್ಗೆಲ್ಲ ಬ್ರಾಸ್ತು ಇಂಚಸ್ ಎಲ್ಲ ಹಾಕಿದ್ದಾರೆ. ಮತ್ತು ಬೋಲ್ಟು ಅಷ್ಟೇ ಇಡೀ ಇದೆಯಲ್ಲ ಅದೂ ಬ್ರಾಸ್ತಿ ಹಾಕಿರೋದು. ವಾಶ್ ಬೇಸಿನ್ ಸೆರಾದು, ನಲ್ಲಿ ಕಂಪ್ಲೀಟ್ ಜಾಗ್ವಾರ್ ನೋಡಿ. ಇದು ಕಾಮನ್ ಬಾತ್ರೂಮ್. ನೋಡಿ ಜಾಗ್ವಾರ್ನಲ್ಲಿ ಎರಡು ಥರದ್ದು ಬರ್ತದೆ. ಒಂದು ಫಸ್ಟ್, ಒಂದು ಸೆಕೆಂಡ್ ಥರ. ಇದು ಫಸ್ಟ್ ಆಗಿರೋದು, ಬಿಲ್ ಸಮೇತ ಇದೆ. ಇದು ನೋಡಿ, ಇದು ವೆಸ್ಟರ್ನ್ ಟಾಯ್ಲೆಟ್, ಇದನ್ನು ಜಾಗ್ವಾರ್ದೇ ಹಾಕಿರೋದು ನೋಡಿ. ಇದೆಲ್ಲ ಜಾಗ್ವಾರ್. ಕೆಳಗಡೆ ಸ್ಟೇರ್ಕೇಸ್ ಕೆಳಗಡೆ UPSಗೆ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇದು ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ ಸ್ಟೆಪ್ಸ್ಗೆ. ಮೇಲ್ಗಡೆದು ಲಿವಿಂಗ್ ಇದು ನೋಡಿ. ಕಾರ್ನರಲ್ಲಿ ಈ ಆರ್ಟಿಫಿಷಿಯಲ್ ಪಾಟ್ಸ್ ಇರುತ್ತಲ್ಲ ಅದೆಲ್ಲ ಇಟ್ಕೋಬೋದು, ಚೆನ್ನಾಗಿ ಕಾಣ್ತಿದೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಲಿವಿಂಗ್ಗೆ. ಈ ಸರೌಂಡಿಂಗಲ್ಲಿ ನೋಡಿ, ಇದು 1 ಕೋಟಿ ಹೇಳ್ತಾರೆ ಇದ್ರ ಬೆಲೆ. ಈ ಥರ 76, 78, 80 ಲ್ಯಾಕ್, 85 ಲ್ಯಾಕ್ ಈ ಬಡ್ಜೆಟ್ಗೂ ಸುಮಾರು ಮನೆಗಳಿದೆ. ಬಟ್ ಇದಕ್ಕೆ ಈ ಲೊಕೇಶನ್ಗೆ ಈ ಡಿಸ್ಟೆನ್ಸಲ್ಲಿ ಬೀಟ್ ಮಾಡೋಕ್ಕಾಗಲ್ಲ ಅದೆಲ್ಲ ನೋಡಿ. ಇದೊಂದು ಬೆಡ್ರೂಮು ಮೇಲ್ಗಡೆ, ಎರಡನೇ ಬೆಡ್ರೂಮ್ ತೋರಿಸ್ತಾ ಇರೋದು. ಬಾಕ್ಸ್ ಟೈಪು ಕಾಟ್ ಹಾಕಿದ್ದಾರೆ. ಅಟ್ಯಾಚ್ ಬಾತ್ರೂಮ್. ನೋಡಿ, ಈ ವಾರ್ಡ್ರೋಬ್ ಇದನ್ನು ಸ್ಲೈಡಿಂಗ್ ಡೋರ್ ಕೊಟ್ಟಿರೋದು. ಮೇಲ್ಗಡೆ ರಾಫ್ಟ್ ಇದರಲ್ಲೂ ಮಾಡಿದ್ದಾರೆ ನೋಡಿ. ಬೆಡ್ರೂಮ್ಸ್ಗೆಲ್ಲ ಪ್ರತಿಯೊಂದಕ್ಕೂ ಬೀಮ್ ಹಾಕಿದ್ದಾರೆ, ಅಡ್ಡ ಬೀಮು ನೋಡಿ. ಬೆಡ್ರೂಮ್ ಡೋರ್ಸ್ಗೂ ಇಂಚಸ್ ಬ್ರಾಸ್ತಿ ಹಾಕಿದ್ದಾರೆ ನೋಡಿ. ಫಿನಿಶಿಂಗ್ ಯಾವ ಥರ ಇದೆ, ಮ್ಯಾಟ್ ಫಿನಿಶಿಂಗ್ ಇದು. ಇದು ನೋಡಿ, ಇದು ಮಿರರ್ ಇದೆ. ರಾತ್ರಿ ಹೊತ್ತು ಮನೆ ಕೊಡೋ ಟೈಮಲ್ಲಿ ಕಾಣಬಾರ್ದು ಅಂತ ಅಂದ್ಬಿಟ್ಟು ಉಲ್ಟಾ ಮಾಡಿಕೊಡೋದು. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಇದು ಸ್ಲೈಡಿಂಗ್ ಡೋರ್ ಕೊಟ್ಟಿರೋದು ನೋಡಿ. ಡ್ರಾಯರ್ಸ್ಗೆ ಸೀಕ್ರೆಟ್ ಲಾಕ್ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಒಂದು ಲಾಕ್ ಇದೆಯಲ್ಲ, ಆ ಮೇಲ್ಗಡೆ ಲಾಕ್ ಮಾಡಿಕೊಂಡ್ರೆ ಇದ್ರ ಜೊತೆಗೆ ಅದೂ ಬರ್ತದೆ. ಆವಾಗ ಇಷ್ಟೇ ಅಂತ ಕಾಣೋದು, ಕೆಳಗಡೆ ಇರೋದು ಗೊತ್ತಾಗಲ್ಲ ಯಾರಿಗೂ. ಇದ್ರ ಜೊತೆಗೇ ಬರ್ತದೆ ಅದು. ಗೋಲ್ಡ್ ಏನೇ ಇಟ್ಟಿದ್ರೂ ಗೊತ್ತಾಗಲ್ಲ ನೋಡಿ. ಇದು ಸಿಟ್ಔಟ್, ಮೇಲ್ಗಡೆ ಉಯ್ಯಲ್ಲಿ ಹಾಕೋಕ್ಕೆ ಇದು ಹಾಕಿದ್ದಾರೆ ನೋಡಿ, ರಿಂಗ್. ನೋಡಿ, ಲಾಕ್ ಮಾಡ್ಕೊಳ್ಳೋಕ್ಕೆ ಕೊಂಡಿಗಳಿದೆಯಲ್ಲ ಅದನ್ನು ಬ್ರಾಸ್ತಿ ಹಾಕಿರೋದು. ಇದು 3ನೇ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ನೋಡಿ. ಈ ಬೆಡ್ರೂಮ್ಗೂ ಇಂಚಸ್ ಬ್ರಾಸ್ತಿ ಹಾಕಿರೋದು. ಯಾವುದೂ ಒಂದು ಪಿನ್ ಪಾಯಿಂಟ್ ಅಷ್ಟೂ ಕಳಪೆ ಮೆಟೀರಿಯಲ್ ಹಾಕಿಲ್ಲ. ಇದು ಮಾಸ್ಟರ್ ಬೆಡ್ರೂಮ್. ಇದರಲ್ಲೂ ಕಾಟಿದೆ. ಈಗ ಹಿಂದ್ಗಡೆ ತೋರಿಸ್ನಲ್ಲ ಆ ಬೆಡ್ರೂಮ್ಗೂ ಕಾಟಿದೆ. 2 ಬೆಡ್ರೂಮ್ಗೂ ಕಾಟಿದೆ. ಫುಲ್ಲಿ ಫರ್ನಿಶ್ಡ್ ಇದು 2 ಬೆಡ್ರೂಮ್ಗೂ.
ಆವಾಗಲೇ ಸಿಗರೆಟ್ ಲ್ಯಾಕ್ಸ್ ಎಲ್ಲ ತೌಸಂಡ್ ಅದೇ ಥರ ಇದನ್ನು ಮಾಡಿರೋದು. ಇದ್ರದ್ದು ಬೆಲೆ 1 ಕೋಟಿ ಹೇಳ್ತಾಯಿದ್ರೆ. ಅಟ್ಯಾಚ್ ಬಾತ್ರೂಮ್. ನೋಡಿ, ಇದೆಲ್ಲ ಜಾಗ್ವಾರ್ನಲ್ಲಿನೇ. ನೋಡಿ, ವೆಸ್ಟರ್ನ್ ಟಾಯ್ಲೆಟ್ ಕಂಪ್ಲೀಟ್ ಜಾಗ್ವಾರ್ನ ಇದು. ಮೈಸೂರು ಸಿಟಿ ಸೆಂಟ್ರಿಂದ 6 ಕಿಲೋಮೀಟ್ರ್ ಆಯ್ತದೆ ಇದು. ನೋಡಿ, ಪ್ಯೂರು ಸ್ಟೈನ್ಲೆಸ್ ಸ್ಟೀಲ್. ಎಲ್ಲ ಕಂಪನಿದೆ ಇದು ಸ್ಟೈನ್ಲೆಸ್ ಸ್ಟೀಲ್. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ಫುಲ್ಲಿ ಡೆವಲಪ್ಡ್ ಏರಿಯಾ, ಎಲ್ಲ ಕಡೆ ಮನೆಗಳಾಗಿದೆ. ಸ್ವಲ್ಪನೂ ಡ್ಯಾಮೇಜ್, ಕಳಪೆ ಮೆಟೀರಿಯಲ್ ಇದೆಲ್ಲ ಹಾಕಿರೋದು ಎಲ್ಲೂ ಕಾಣಲ್ಲ ಇಲ್ಲಿ. ನೋಡಿ, ಸುತ್ತ ಮನೆಗಳೆಲ್ಲ ಆಜುಬಾಜು ಎಲ್ಲ ಡೆವಲಪ್ ಆಗಿಬಿಟ್ಟೈತೆ. ಈ ಪೈಪ್ಲೈನ್ ಮಾಡಿದ್ದಾರೆ ನೋಡಿ, ನಲ್ಲಿದು ಒಂದೊಂದು ರೂಮ್ಗೆ ಒಂದೊಂದು ಬಾತ್ರೂಮ್ಗೆ ಸಪ್ರೇಟ್ ಕನೆಕ್ಷನ್ ಕೊಟ್ಟಿರೋದು. ಸಣ್ಣ ಪುಟ್ಟ ಬಟ್ಟೆ ಇದರಲ್ಲಿ ಒಗೆಗೆ ಇಲ್ಲಿ ಕಲ್ಲು ಹಾಕಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇದ್ದರೆ ವಾಷಿಂಗ್ ಮಿಷಿನ್ ಸಪ್ರೇಟ್ ರೂಮ್ ಮಾಡಿದ್ದಾರೆ ನೋಡಿ. ಇದು ಮೇಲ್ಗಡೆ ಸೋಲಾರ್ ಇಟ್ಕೊಳ್ಳೋಕ್ಕೆ, ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ. ಇದಕ್ಕೆ ಬರೀ ಡೋರ್ ಹಾಕಬೇಕಷ್ಟೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್